ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ.ಕೆ. ಶಿವಕುಮಾರ್ ಡೆಲ್ಲಿ ಪ್ರವಾಸದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಮೆಗಾ ಡೆವಲಪ್ಮೆಂಟ್. ಫಸ್ಟ್ ಟೈಮ್ ಸಿದ್ದರಾಮಯ್ಯನವರು ಅಚ್ಚರಿಯ ಟ್ವಿಸ್ಟ್ ಒಂದನ್ನು ಇಟ್ಟಿದ್ದಾರೆ. ಈಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಬಹುದೊಡ್ಡ ಬೆಳವಣಿಗೆ ನವೆಂಬರ್ಗೂ ಮುನ್ನವೇ ಶುರುವಾಗಿದೆ. ಡೆಲ್ಲಿಗೆ ಹಾರಿದ್ರು, ಏನೇನಾಯಿತು ಮತ್ತು ಅವರು ಯಾವ ರೀತಿ ಪ್ಲಾನಿಂಗ್ ಮಾಡಿದ್ದಾರೆ ಈಗಾಗಲೇ ಒಂದು ರಿಪೋರ್ಟ್ ಇಟ್ಟಿದ್ದೀವಿ ನಿಮ್ಮ ಮುಂದೆ. ಆದರೆ ಈಗ ಡೆಲ್ಲಿ ಪ್ರಯಾಣದ ಬೆನ್ನಲ್ಲೇ ಆಗಿರೋದೇನು ಅದನ್ನು ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇಲ್ಲೇನಾಗಿದೆ, ಸಿದ್ದರಾಮಯ್ಯನವರು ಮೊಟ್ಟ ಮೊದಲ ಬಾರಿಗೆ ಈ ರೀತಿ ಹೇಳ್ತಾ ಇರೋದು ಅನ್ನೋದು ಒಂದು ಕಡೆ. ಆದರೆ ಸಿದ್ದರಾಮಯ್ಯ ಬೆನ್ನಿಗೆ ನಿಂತವರು ಈಗ ಹೊಸ ದಾರಿಯನ್ನು ಹಿಡಿದಿದ್ದಾರೆ. ಅದಕ್ಕೂ ಮುನ್ನ ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿ ಪ್ರವಾಸ ಏನಾಯಿತು, ಇವತ್ತೇ ಆದ್ರೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋಣ ಅನ್ನೋದು ಮನಸ್ಸಲ್ಲಿತ್ತು ಅವ್ರಿಗೆ. ಆದರೆ ಅಧಿಕೃತವಾಗಿ 1-to-1 ಭೇಟಿಗೆ ಬೇಕೇ ಬೇಕು ಅಂತ ಸಮಯ ಕೇಳಿರೋದವರು 11ನೇ ತಾರೀಕು ಬಿಟ್ಟರೆ 12ನೇ ತಾರೀಕು ಬೆಳಗ್ಗೆ 2 ಸ್ಲಾಟ್ ಇಟ್ಕೊಂಡಿದ್ದಾರೆ. ಅಂದರೆ 11ನೇ ತಾರೀಕೇ ಯಾಕೆ ಹೋಗ್ತಿದ್ದಾರೆ, ಅವತ್ತು ಬಿಹಾರ ಚುನಾವಣೆ 2ನೇ ಹಂತ ಮುಗಿಯುತ್ತೆ. ಅವತ್ತೇ ಆ ಟೆನ್ಷನ್ನಲ್ಲಿರೋವಾಗ ತಕ್ಷಣ ಭೇಟಿ ಮಾಡೋವಷ್ಟು ಅರ್ಜೆಂಟಲ್ಲಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಮತ್ತು ಅದನ್ನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. 1 ಗಂಟೆ ತಡ ಮಾಡೋಕ್ಕೂ ರೆಡಿ ಇಲ್ಲ ಅನ್ನೋ ಮಟ್ಟಿಗೆ ಡಿ.ಕೆ. ಶಿವಕುಮಾರ್ ಅವರು ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ನಿಂತು ಬಿಟ್ಟಿದ್ದಾರೆ ಸಿ.ಎಂ ಕುರ್ಚಿಗಾಗಿ ಅನ್ನೋದು ವೆರಿ ವೆರಿ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಇವತ್ತು ಕೂಡ ಒಂದು ಪ್ರಯತ್ನ ಆಯಿತು, ಅಕಸ್ಮಾತ್ ಸಿಕ್ಕಿದ್ರೆ ಅಂತ. ಸಿಕ್ಕಿದ್ರೆ ಸಿಗಲಿ ನೋಡೋಣ ಅನ್ನೋ ಪ್ರಯತ್ನ ಮಾಡಿದ್ದಾರೆ. 12 ಗಂಟೆಗೆ ಮೀಟಿಂಗಿಗೆ ಸಿಕ್ಕಿದ್ರೂ ಸಿಗಬಹುದು ಅನ್ನೋ ರೀತಿಯಲ್ಲಿ ಇತ್ತು ಅವ್ರಿಗೆ. ಹಾಗಾಗಿ ನಿನ್ನೆ ನೋ ಡೆಲ್ಲಿ ಅಂತ ಹೇಳಿದವರು 1 ಗಂಟೆಯಲ್ಲಿ ಡೆಲ್ಲಿಗೆ ಹಾರೇ ಬಿಟ್ಟರು ಡಿ.ಕೆ. ಶಿವಕುಮಾರ್ ಅವರು. ಇದು ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಯಿತು. ಇವತ್ತೆಲ್ಲ ರಾಜ್ಯ ರಾಜಕಾರಣದಲ್ಲಿ ಅದೇ ಕಿಡಿ ಹೊತ್ತಿಸಿದೆ. ಸೊ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ. ಬೇರೆ ನಾಯಕರುಗಳ ಜೊತೆಗೆ ಮಾತನಾಡಿ ಸಂದೇಶ ಮತ್ತೊಮ್ಮೆ ಕ್ಲಿಯರ್ ಕಟ್ಟಾಗಿ ಹೇಳೇ ಬಂದಿದ್ದಾರೆ. ಸಿ.ಎಂ ಬದಲಾವಣೆ ಮತ್ತು ಹೊಸ ಸಂಪುಟ, ಅಂದರೆ ಸಿ.ಎಂ ಬದಲಾವಣೆ ಅಂದರೆ ಸಹಜವಾಗಿ ಹೊಸ ಸಂಪುಟ. ಅಂದರೆ ಇಲ್ಲಿ ಸಿದ್ದರಾಮಯ್ಯನವ್ರು ಕೇಳ್ತಿರೋ ರೀತಿಯಲ್ಲಿ ಸಂಪುಟ ಸರ್ಜರಿ ಅಂತ ಏನು ಹೇಳ್ತಿದ್ದಾರಲ್ಲ, ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು, ಹೊಸ ಸಂಪುಟ ಆಗಲೇಬೇಕು. ಅದರ ಅರ್ಥ ಹೊಸ ಸಿ.ಎಂ ಬರಲೇಬೇಕು ಅನ್ನುವಂತಹ ಅಂತಿಮ ಸಂದೇಶವನ್ನು ವೇಣುಗೋಪಾಲ್ ಇನ್ನಿತರ ನಾಯಕರ ಮೂಲಕ ಮತ್ತೊಮ್ಮೆ ರವಾನಿಸಿದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ ದಯವಿಟ್ಟು 11ಕ್ಕೆ ಭೇಟಿ ಮಾಡಿಸೋದು ತುಂಬ ಒಳ್ಳೆಯದು, ತಪ್ಪಿದ್ರೆ 12 ಅಂತ. ಇದರ ನಡುವೆ ಸಿದ್ದರಾಮಯ್ಯನವರು ಈಗ ಫಸ್ಟ್ ಟೈಮ್ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಸಿದ್ದರಾಮಯ್ಯನವರೇ, ನೀವು 5 ವರ್ಷ ಸಿ.ಎಂ ಆಗಿರ್ತೀರಾ ಅನ್ನುವ ಪ್ರಶ್ನೆಗೆ ಹೈಕಮಾಂಡ್ ಒಪ್ಪಿದ್ರೆ 5 ವರ್ಷ ಇರ್ತೀನಿ ಅಂತ ಹೇಳ್ತಿದ್ದಾರೆ. ನಾನೇ ಸಿ.ಎಮ್ಮು ಅಂತಿದ್ರು. ಆಮೇಲೆ ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಬದ್ಧ ಅಂತಿದ್ರು. ಬಿಟ್ಟರೆ ಹೈಕಮಾಂಡ್ ಒಪ್ಪಿದ್ರೆ ನಾನು 5 ವರ್ಷ ಸಿ.ಎಂ ಅಂತ ಒಟ್ಟಿಗೆ ಒಂದು ಸ್ಟೇಟ್ಮೆಂಟ್ ಇದುವರೆಗೆ ಬಂದಿರಲಿಲ್ಲ. ಫಸ್ಟ್ ಟೈಮ್ ಆ ಥರ ಬಂದಿದೆ. ಏನು ಸರ್, ಸಿ.ಎಂ ಕುರ್ಚಿ ಬಗ್ಗೆ ನೀವೇ ಇಷ್ಟೆಲ್ಲ ಸ್ಟೇಟ್ಮೆಂಟ್ ಕೊಡ್ತಿದ್ದೀರಾ ಅಂದರೆ ನೀವೇ ಪದೇ ಪದೇ ಕೇಳ್ತಾ ಇರ್ತೀರಪ್ಪ, ಅದಕ್ಕೆ ನಾನೇ ಹೇಳಿದೆ ಅಂತಾರೆ. ಸೊ ಕೆಲವು ವಿಚಾರಗಳನ್ನು ಅವರೇ ಎತ್ಕೊಂಡು ಹೈಕಮಾಂಡ್ ಒಪ್ಪಿದ್ರೆ ನಾನೇ 5 ವರ್ಷ ಅನ್ನೋ ತನಕ ಸಿದ್ದರಾಮಯ್ಯನವ್ರೀಗ ಕನ್ವಿನ್ಸ್ ಆಗ್ತಿದ್ದಾರಾ? ಸ್ಪರ್ಧೆಯಲ್ಲಿ ಇರೋರಿಗೆ ನಾವು ತಪ್ಪಿಸೋಕ್ಕಾಗೋದಿಲ್ಲ, ಸ್ಪರ್ಧೆಯಲ್ಲಿ ಇರಬೇಡಿ ಅಂತೂ ಹೇಳೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ಹಕ್ಕು ಅವ್ರದ್ದು. ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿ. ನೀವು ಕೇಳ್ತಾ ಇರ್ತೀರಲ್ಲ ಹಿಂಗೆ, ಅದಕ್ಕೆ ಪದೇ ಪದೇ ಬರ್ತದೆ. ನೀವು ಕೇಳೋದು ಅದಕ್ಕೋಸ್ಕರ ಪದೇ ಪದೇ ಬರ್ತದೆ. ನಿಮ್ಮ ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಅದು ಅವರ ಸ್ವಂತ ಅಭಿಪ್ರಾಯ. ಸರ್, ನೀವೇ 5 ವರ್ಷ ನಾವೇ ಮುಖ್ಯಮಂತ್ರಿ ಸರ್. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನು ಬೇಕಾದರೂ ಆಗಬಹುದು ನವೆಂಬರ್ಲಿ. ಹಂಗಂತ ಅವ್ರು ಬಿಟ್ಕೊಟ್ಟು ಬಿಡ್ತಾರೆ ಬೆಳ್ಳಿ ತಟ್ಟೆಲಿ ಇಟ್ಟು ಅಂತಲ್ಲ ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಅದು ಸಾಧ್ಯವೇ ಇಲ್ಲ. ಅವ್ರು ಒಪ್ಪಿದ್ರು, ಅವ್ರ ಟೀಮ್ ಅವರು ಒಪ್ಪಲ್ಲ ಡಿ.ಕೆ. ಸಿ.ಎಂ ಆಗೋದನ್ನು. ಆದರೆ ಒಂದು ಹೇಳೋಕ್ಕಾಗಲ್ಲ, ಏನು ಬೇಕಾದರೂ ಆಗಿಬಿಡ್ಬಹುದು. ನಾಳೆ ಮುಜುಗರ ಆಗಬಾರ್ದಲ್ಲ. ಸಿದ್ದರಾಮಯ್ಯನವ್ರು ಹಠ ಹಿಡಿದಿದ್ರು, ಅವರ ಹಠಕ್ಕೆ ಬೆಂಕಿ ಬಿತ್ತು ಅಂತ. ನಾನು ಒಪ್ಪಂದದಂತೆ ಇಳಿದೆ, ಮನಸಾರೆ ಇಳಿದೆ ಅನ್ನೋ ರೀತಿಯಲ್ಲಾದರೂ ಸಂದೇಶ ಕೊಡಬಹುದು ಕಡೆಗೆ. ಅಂಥ ಟೈಮ್ ಬಂದರೆ, ಅಂಥ ಟೈಮ್ ಬರೋ ತನಕ, ಕುತ್ತಿಗೆಗೆ ಬರೋ ತನಕ ಎಲ್ಲ ಬಗೆಯ ಶತಪ್ರಯತ್ನ ನಡೆಯುತ್ತೆ. ಇದರಲ್ಲಿ ಡೌಟ್ ಇಲ್ಲ. ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾರೆ ಅಂತಲ್ಲ ಸಿದ್ದರಾಮಯ್ಯನವರು. ಆದರೆ ಅಟ್ಲೀಸ್ಟ್ ಫಸ್ಟ್ ಟೈಮ್ ಇಂಥದ್ದೊಂದು ಹೇಳಿಕೆ ಕೊಟ್ಟಿರೋದು ಈಗ ಸಂಚಲನಕ್ಕೆ ಕಾರಣ ಆಗಿದೆ. ಸಿದ್ದರಾಮಯ್ಯನವರ ಈ ಹೇಳಿಕೆ ಅದು ಒಂದು ಕಡೆ. ಮತ್ತೊಂದು ಕಡೆ ಸಿದ್ದು ಪರಮಾಪ್ತ ಮಂತ್ರಿಗಳು ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಇನ್ನಿತರರು ದಲಿತ ಸಮಾವೇಶವನ್ನು ನವೆಂಬರಲ್ಲೇ ಮಾಡ್ತಿದ್ದಾರೆ. ಸುಮಾರು ದಿನಗಳಿಂದ ನಡೀತಿದೆ ಅದು. ಈಗ
ನವೆಂಬರಲ್ಲಿ ಮಾಡೇ ಮಾಡ್ತೀವಿ ಅಂತ ಈಗ ತಯಾರಿ ಶುರು ಮಾಡಿದ್ದಾರೆ. ದಲಿತ ಸಂಘಟನೆಗಳ ಸ್ಟೇಟ್ಮೆಂಟ್ ಕೇಳಿಸ್ಕೊಳ್ಳಿ. CM ಬದಲಾವಣೆ ಆದರೆ ನಮ್ಮ ಸಮುದಾಯದವರಿಗೆ CM ಪಟ್ಟ ಸಿಗಬೇಕು ಅಂತ ಈಗ ಹೋರಾಟ ಎಲ್ಲ ಶುರು ಮಾಡ್ತಿದ್ದಾರೆ. ಅಂದರೆ CM ಬದಲಾವಣೆ ನಿಶ್ಚಿತ ಅಂತ ಕನ್ವಿನ್ಸ್ ಆಗಿ ಹೋದ್ರ. ಪರಮೇಶ್ವರ್ ಅವ್ರು ನೋಡಿದ್ರೆ ಮುನಿಯಪ್ಪನವ್ರು CM ಆಗಲಿ ಅಂತಿದ್ದಾರೆ. ಅಂದರೆ ದಿನಕ್ಕೊಂದು ಹೆಸರು. ಅಲ್ಲಿಗೆ CM ಸಿದ್ದರಾಮಯ್ಯನವ್ರು ಇಳಿಯೋದು ಗ್ಯಾರಂಟಿ, ಯಾರು ಆಗ್ತಾರೆ ಅನ್ನೋದಷ್ಟೇ ಡೌಟು ಅನ್ನೋ ಥರದ ಪರಿಸ್ಥಿತಿಯ ಈಗ ಅನ್ನೋ ತನಕ ಬೆಳವಣಿಗೆ ಆಗ್ತಿದೆ. ಜನರಲ್ಲಿ ಖರ್ಗೆ ಅವರಾಗಲಿ, ಇಲ್ಲ ಅಂತ ಹೇಳಿದ್ರೆ KH ಮುನಿಯಪ್ಪ ಆಗಲಿ, ಪರಮೇಶ್ವರ್ ಆಗಲಿ, ಅಥವಾ ಜಾರಕಿಹೊಳಿ ಅಥವಾ ಮಾದೇವಪ್ಪ ಆಗೋದು. ಸಿದ್ದರಾಮಯ್ಯನವರು ಇಳಿಯೋದೇ ಫಿಕ್ಸ್ ಅನ್ನೋ ತನಕ DK ಆಗೋದು ಬೇಡ ಪರಮೇಶ್ವರ್ ಅವರಾಗಲಿ, DK ಆಗೋದು ಬೇಡ ಮುನಿಯಪ್ಪನವರಾಗಲಿ, DK ಬೇಡ ಸತೀಶ್ ಜಾರಕಿಹೊಳಿ ಆಗಲಿ, ಈ ಥರ ಶುರುವಾಗ್ಬಿಟ್ಟಿದೆ ಜೋರಾಗಿ. ಹಾಗಾಗಿ DK ಶಿವಕುಮಾರ್ ಅವರ ಪ್ರಯತ್ನ ಫಲ ಕೊಡೋ ಚಾನ್ಸಸ್ಸು ಇದೆ ಅನ್ನೋ ಥರ ಆತಂಕ ಶುರುವಾಗಿದೆಯಾ ಸಿದ್ದರಾಮಯ್ಯ ಬಣಕ್ಕೆ? ಅಂದರೆ ಅಧಿಕಾರ ಹಂಚಿಕೆಯ ಮಾತುಕತೆ ಆಗಿದ್ದಲ್ಲಿ ಮಾತ್ರ ಆ ಭಯ. ಏನೂ ಮಾತಾಗದೇ ಇದ್ದರೆ ಜಗ್ಗವರೇ ಅಲ್ಲ ಸಿದ್ದರಾಮಯ್ಯ. ಆಗಿದ್ರೂ ಕೂಡ ಅಷ್ಟು ಸುಲಭ ಇಲ್ಲ. ಆಗದೇ ಇದ್ರೆ ಅಂತೂ ಅದು ಸಾಧ್ಯವೇ ಇಲ್ಲ. ಆಗಿದ್ದರಿಂದಾನೇ ಅವತ್ತು ಪವರ್ ಶೇರಿಂಗ್ ಫಾರ್ಮುಲಾ ಆಗಿದ್ದಕ್ಕೇನೆ ಈಗ ಸಿದ್ದರಾಮಯ್ಯನವರು ಮತ್ತು ಅವರ ಬಣದವರು ಸ್ವಲ್ಪ ಡಿಸ್ಟರ್ಬ್ ಆದಂಗೆ ಕಾಣಿಸ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ಮಾತಾಡಿದ್ರು. ಏನಾಗುತ್ತೋ 30 ದಿನದಲ್ಲಿ ನೋಡೋಣ ಬಿಡಿ. ಈಗ ಏನು ಮಾತಾಡಿ ಏನು ಪ್ರಯೋಜನ? ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಬಿಟ್ಟುಕೊಡ್ಲೇಬೇಕಾಗತ್ತೆ. ಯಾರಾದರೂ ಸರಿ, ಮಿನಿಸ್ಟರ್ ಆದರೂ ಅಷ್ಟೇ, ಮತ್ತೊಬ್ಬರಾದರೂ ಅಷ್ಟೇ, ಬಿಟ್ಟುಕೊಡ್ಲೇಬೇಕಾಗತ್ತೆ. ಅಧಿಕಾರ ಶಾಶ್ವತವಲ್ಲ ಅನ್ನುವ ಅಚ್ಚರಿಯ ಸ್ಟೇಟ್ಮೆಂಟು ಸಿದ್ದು ಶಿಷ್ಯನಿಂದ. ಸಂಜೆ ನೋಡಿದ್ರೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನಾನು 5 ವರ್ಷ CM ಆಗಿರೋದು ಹೈಕಮಾಂಡ್ ಒಪ್ಪಿದ್ರೆ ಅಂತ. ಸೊ ಫಾರ್ಮುಲಾ ಸತ್ಯ ಅನ್ನೋದು ಪಕ್ಕ ಆಯಿತು. DK ಶಿವಕುಮಾರ್ ಅವರು ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಿದ್ದಾರೆ ಹೈಕಮಾಂಡನ್ನು ಕನ್ವಿನ್ಸ್ ಮಾಡೋದಕ್ಕೆ. ನಾನು ಸರ್ಕಾರ ನಿಭಾಯಿಸ್ಕೊಂಡು ಹೋಗ್ತೀನಿ, ಕೊಡಿ ಒಂದು ಚಾನ್ಸನ್ನು ಅಂತ. ಈಗ ಕೊಡೋದು ಒಂದು ಲೆಕ್ಕ, ಅದೊಂದು ವಿಷಯ. ಆದರೆ ನಿಭಾಯಿಸ್ಕೊಂಡು ಹೋಗಬೇಕಲ್ಲ. ಈಗ ಇವರು ಟೀಮ್ಸ್ ಹಿಡ್ದೇಳತ್ತೆ, ಇನ್ನೊಂದಾಗುತ್ತೆ, ಬಂಡಾಯ ಮತ್ತೊಂದು. ಇದೆಲ್ಲ ಹೇಗೆ ನಿಭಾಯಿಸ್ತೀರಿ? ಏನು ಆಪ್ಷನ್ ಇದೆ ನಿಮಗೆ? ಸರ್ಕಾರ ಉರುಳಬಾರ್ದು ನಾಳೆ ಅನ್ನೋದಕ್ಕೆ ಏನು ಆಪ್ಷನ್ ಇದೆ ಅನ್ನೋದನ್ನು ಕನ್ವಿನ್ಸ್ ಮಾಡಬೇಕಾಗತ್ತೆ ಅವರು. ನನ್ನ ಬಳಿ ಶಾಸಕರಿದ್ದಾರೆ ಅಂತನೋ, ಹೊರಗಡೆಯಿಂದ ಕರ್ಕೊಂಡು ಬರ್ತೀನಿ ಅಂತನೋ, ಅಥವಾ ಇವರನ್ನೇ ಉಳಿಸ್ಕೊಳ್ತೀನಿ ಅಂತನೋ ಒಪ್ಕೊಳ್ಬೇಕಾಗತ್ತೆ. ಸಿದ್ದು ಬಣನೂ ಒಂದು ಪ್ಲ್ಯಾನ್ ಮಾಡಿದೆ ಅದರ ನಡುವೆ. ಮಲ್ಟಿಪಲ್ DCM, ಪ್ರಿಯಾಂಕ್ ಖರ್ಗೆ ಅವ್ರಿಗೆ DCM ನಾವೇ ಮಾಡ್ತೀವಿ. DK ಶಿವಕುಮಾರ್ ಅವರ ಕೈಗೆ ಬಲ ತುಂಬುವ ಬದಲು, ಅಂದರೆ ಹಂಗೆ ಕಾಣಿಸ್ತಿದೆಯಲ್ಲ ಬೆಳವಣಿಗೆಗಳೆಲ್ಲ, ಸ್ವಲ್ಪ ದೊಡ್ಡ ಖರ್ಗೆ ಅವರು DK ಸಾಹೇಬರು ಸೇರ್ಕೊಂಡೇನೋ ಫಾರ್ಮುಲಾ ಮಾಡ್ತಿದ್ದಾರೆ ಅನ್ನೋ ಥರದಲ್ಲಿದೆ ಕೈ ಪಾಳ್ಯದಲ್ಲಿ ಲೆಕ್ಕಾಚಾರ. ಸೊ ಪ್ರಿಯಾಂಕ್ ಖರ್ಗೆ ಅವ್ರಿಗೆ DCM ಮಾಡ್ತೀವಿ. ಜಮೀರ್ ಅವ್ರನ್ನ, ಪ್ರಿಯಾಂಕ್ ಖರ್ಗೆ ಅವ್ರನ್ನ ಮಲ್ಟಿಪಲ್ DCM ಅಂತ ಮಾಡಿಬಿಡೋಣ. ಸೊ ಆ ಮೂಲಕ ಖರ್ಗೆ ಅವ್ರಿಗೆ ಏನು ಬೇಕೋ ನಾವೇ ಕೊಡಿಸೋಣ ಅನ್ನೋ ಥರದಲ್ಲೂ ಒಂದು ರೀತಿಯ ಲೆಕ್ಕಾಚಾರ ಶುರುವಾಗಿದೆ. DK ಶಿವಕುಮಾರ್ ಅವ್ರು ಯಾಕೆ ಅವ್ರನ್ನ DCM ಅಥವಾ ಇನ್ನೇನೋ ಮಾಡಬೇಕು, ನಾವೇ ಪುಷ್ ಮಾಡ್ತೀವಿ, ನಾವೇ ಅವ್ರ ಕೈ ಬಲಪಡಿಸ್ತೀವಿ ಅನ್ನೋ ರೀತಿಯಲ್ಲೂ ಪ್ರಯತ್ನ ಶುರುವಾಗಿದೆ. ಸೊ ಕಡೆ ಕ್ಷಣದ ಕ್ಲೈಮ್ಯಾಕ್ಸ್ ಆಟ ಇದು. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರಲ್ಲಿ ಏನು ಬೇಕಾದರೂ ಆಗಬಹುದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.